ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿದ್ದ ಕಾರ್ನಲ್ಲಿ 1 ಕೋಟಿ ರೂಪಾಯಿ ಪತ್ತೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿದ್ದಂತಹ ಕಾರು, ಈ ಕಾರ್ನಲ್ಲಿ 1 ಕೋಟಿ ರೂಪಾಯಿ ಪತ್ತೆಯಾಗಿದೆ. ರಾಮನಗುಳಿ ಗ್ರಾಮದ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ರಾಮನಗುಳಿ ಬಳಿ ಈ ಕಾರು ನಿಂತಿರುತ್ತೆ. ಕಾರಿನ ಒಳಗಡೆ 1 ಕೋಟಿ ರೂಪಾಯಿ ಇದೆ. ಸಂಜೆಯಿಂದ ನಿರ್ಜನ ಪ್ರದೇಶದಲ್ಲಿ ಕಾರು ನಿಲ್ಲಿಸಲಾಗಿತ್ತು. ಮಾಹಿತಿ ಸಿಗ್ತಾ ಇದ್ದಂತೆ ಅಂಕೋಲಾ ಪೊಲೀಸರು ಅಲ್ಲಿ ಹೋಗ್ತಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ವೇಳೆ ಕಾರಿನಲ್ಲಿ 1 ಕೋಟಿ ರೂಪಾಯಿ ಇರುವಂತದ್ದು ಪತ್ತೆಯಾಗಿದೆ. ಕಾರು ಠಾಣೆಗೆ ಕರೆದೊಯ್ದ ಅಂಕೋಲಾ ಪೊಲೀಸರು. ಅಂಕೋಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಕಾರ್ ಯಾರ್ದು, ಎಲ್ಲಿಂದ ಬಂತು, ಯಾವ ಕಾರಣಕ್ಕಾಗಿ ಇಲ್ಲಿ ನಿಲ್ಲಿಸಿದ್ದಾರೆ, ಈ ಹಣ ಯಾರ್ದು, ಇದೆಲ್ಲದರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಹೊಸ ಕಾರೇನೆ ಅದು. ಕಾರ್ ನಂಬರ್ ಕೂಡ ಅಲ್ಲಿ ಇದೆ. ಕಾರ್ ನಂಬರ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಓನರ್ ಯಾರು ಅಂತ ಗೊತ್ತಾಗುತ್ತೆ. ಆದರೆ ಯಾರು, ಯಾವ ಕಾರಣಕ್ಕಾಗಿ ಇಲ್ಲಿ ಕಾರನ್ನು ತಂದು ನಿಲ್ಲಿಸಿದ್ರು, ಅದ್ರ ಒಳಗಡೆ ಇದ್ದಂಥ ಹಣ ಯಾರ್ದು, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ಇಲ್ಲಿ ಗಮನಿಸ್ತಾ ಇದ್ದೀವಿ, ಸೂರಜ್, ಇಲ್ಲಿ ಕಾರ್ನಲ್ಲಿ 1 ಕೋಟಿ ರೂಪಾಯಿ ಇರುವಂಥದ್ದು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕಾರ್ ನಂಬರ್ ಕೂಡ ಈಗಾಗಲೇ ಸಿಕ್ಕಿದೆ. ಇನ್ನು ಓನರ್ ಯಾರು, ಯಾರ್ದ ಹಣ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆ ಹೇಗೆ? ಶಮಂತ್, ಏನಂದ್ರೆ ಮಧ್ಯಾಹ್ನ 3-4 ಗಂಟೆ ಸುಮಾರಿನಿಂದ ಕಾರು ನಿರ್ಜನ ಪ್ರದೇಶದಲ್ಲಿ ನಿಂತಿತ್ತು. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ರಾಮನಗುಳಿ, ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ರಾಮನಗುಳಿ ಗ್ರಾಮದಲ್ಲಿ ಪೂರ್ತಿಯಾಗಿ ದಟ್ಟ ಅರಣ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ನಿರ್ಜನ ಪ್ರದೇಶವಾಗಿರುವಂತಹ ಸ್ಥಳದಲ್ಲಿ ಆ ಕಾರು ನಿಂತಿರುವುದರಿಂದ ಅಲ್ಲಿರುವಂತಹ ಪೊಲೀಸರಿಗೂ ಸಹಿತ ಅನುಮಾನ ಬಂದಿದೆ. ಅನುಮಾನ ಬಂದ ಕ್ಷಣ ಮೊದಲು ಕಾರಿನ ಹತ್ರ ಹೋಗಿ ನೋಡಿದ್ದಾರೆ. ಕಾರಿನ ಹತ್ರ ನೋಡಿದ ನಂತರ ಕಾರಿನಲ್ಲಿ ಒಳಗಡೆ ಯಾರು ಇರಲಿಲ್ಲ. ಆಮೇಲೆ ಅವರು ಡೋರ್ ಎಲ್ಲ ತೆಗೆದು ನೋಡಿದ ನಂತರ ಡೋರ್ ಒಳಗಡೆ ಒಂದು ಬ್ಯಾಗ್ ಸಿಕ್ಕಿದೆ. ಬ್ಯಾಗ್ ಸಿಕ್ಕಿದ ನಂತರ ಅನುಮಾನ ಬಂದು ಆ ಕಾರನ್ನ ಪೊಲೀಸ್ ಸ್ಟೇಷನ್ ಠಾಣೆ ತೆಗೆದುಕೊಂಡು ಬಂದಿದ್ದಾರೆ. ತೆಗೆದುಕೊಂಡು ಬಂದು ಕಾರಿನಲ್ಲಿರುವಂತಹ ಬ್ಯಾಗ್ ಅನ್ನ ತೆಗೆದು ನೋಡಿದ್ದಾರೆ. ಸೂರಜ್, ಹಾಗೆ ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಕಾರಿಗೆ ಹಾಕಲಾಗಿದ್ದ ನಂಬರ್ ಪ್ಲೇಟ್ ಫೇಕ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ತಾನೇ ಹೇಳ್ತಾ ಇದ್ವಿ, ನಂಬರ್ ಪ್ಲೇಟ್ ಸಿಕ್ಕಿದೆ, ಓನರ್ ಯಾರು ಅಂತ ಗೊತ್ತಾಗುತ್ತೆ ಅಂತ. ಬಟ್ ನಂಬರ್ ಪ್ಲೇಟ್ ಫೇಕ್ ಅನ್ನೋದು ಗೊತ್ತಾಗಿದೆ. ಕಾರು ಮಂಗಳೂರು ಮೂಲದ್ದು ಅಂತ ಗೊತ್ತಾಗ್ತಾ ಇದೆ. ಕಾರಿಗೆ ಹಾಕಲಾಗಿದ್ದ ನಂಬರ್ ಪ್ಲೇಟ್ ಫೇಕ್ ಇದು. ಎಸ್ ಸೂರಜ್, ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಹಣ, ಕಾರು ಪತ್ತೆ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿ ಫೇಕ್ ನಂಬರ್ ಪ್ಲೇಟ್ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಖಂಡಿತ ಶಮಂತ, ಯಾಕಂದ್ರೆ ಇದು ಯಾವಾಗ ಇವರು ಪೊಲೀಸರು ಅಂಕೋಲಾ ಪೊಲೀಸ್ ಠಾಣೆಗೆ ಕಾರನ್ನ ತೆಗೆದುಕೊಂಡು ಹೋಗ್ತಾರೆ. ಕಾರನ್ನ ತೆಗೆದುಕೊಂಡು ಹೋದ ಬಳಿಕ ಅವರು ಪೂರ್ತಿ ಕಾರಿನ ಒಳಗಡೆ ಒಂದು ಬ್ಯಾಗ್ ಅನ್ನು ಚೆಕ್ ಮಾಡಿದಾಗ 1 ಕೋಟಿ ರೂಪಾಯಿ ಇರೋದು ಗೊತ್ತಾಗುತ್ತೆ. ಅದಾದ ಬಳಿಕ ಈ ಕಾರಿಗೆ ಸಂಬಂಧಪಟ್ಟಿದ್ದು ಮತ್ತು ಕಾರ್ ಯಾವಾಗ ಬಂತು ಮತ್ತು ಕಾರಿನ ಆ ಜಾಗದ ಸುತ್ತಮುತ್ತಲಿರುವಂತಹ CC ಕ್ಯಾಮೆರಾಗಳನ್ನೆಲ್ಲವನ್ನು ನೋಡಿದಾಗ ಆ ಕಾರ್ನ ನಂಬರ್ ಪ್ಲೇಟ್ ಸಹಿತ ಫೇಕ್ ಎನ್ನುವುದು ಗೊತ್ತಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಅದು ಕಾರಿನ ನಂಬರ್ ಪ್ಲೇಟ್ ಅನ್ನ ತೆಗೆದು ನೋಡಿದಾಗ ಅದು ಪೂರ್ತಿಯಾಗಿ ಅವ್ರು ಯಾರಿಗೆ ಸಂಪರ್ಕ ಮಾಡ್ತಾರೆ ಆ ವ್ಯಕ್ತಿ ಬೇರೆಯವನೇ ಆಗಿರ್ತಾನೆ. ಹಾಗಾಗಿ ಆಮೇಲೆ ಅವರು ಆ ಇಂಜಿನ್ ಮತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಪೊಲೀಸರು ತನಿಖೆ ವೇಳೆ ಅದು ಮಂಗಳೂರು ಮೂಲದವರಿಗೆ ಕಾರ್ ಸಿಕ್ಕಿದ ಮಂಗಳೂರು ಮೂಲದವರದಾಗಿದೆ ಅಂತ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರಿಗೆ ಸಂಪರ್ಕವನ್ನು ಸಹಿತ ಮಾಡಿದ್ದಾರೆ ಪೊಲೀಸರು. ಅವರು ಆ ಸ್ಥಳಕ್ಕೆ ಬಂದು ಭೇಟಿ ಕೊಡ್ತೀವಿ ಅಂತಾನು ಸಹಿತ ಹೇಳಿದ್ದಾರೆ. ಇನ್ನು ಆ ಕಾರಿನ ಮಾಲೀಕರು ಇನ್ನೂ ಅಲ್ಲಿ ಬಂದಿಲ್ಲ ಅಂತಾನು ಸಹಿತ ಪೊಲೀಸ್ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಇನ್ನಷ್ಟು ನೋಡ್ಬೇಕಾಗಿದೆ ಯಾವ್ದು ಕಾರು ಯಾರಿಗೆ ಸಂಬಂಧಪಟ್ಟದ್ದು ಮತ್ತೆ ಕಾರಿನ ಒಳಗಡೆ ಹಣ ಯಾವ ರೀತಿಯಾಗಿ ಬಂತು, ಇನ್ನು ಅದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಧನ್ಯವಾದ ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.